ಹಾಯ್ ಎಲ್ರಿಗೂ ನಮಸ್ಕಾರ. ನೀವೇನು ಕಳೆದ ಒಂದು ತಡರಾತ್ರಿಯಲ್ಲಿ ಆಗಿರುವಂತಹ ಒಂದು ಭೀಕರ ರಸ್ತೆ ಅಪಘಾತ ಇದ್ದೀವಿ. ಸದ್ಯಕ್ಕೆ ನಾವು ಅದೇ ಸ್ಥಳದಲ್ಲಿ ನಿಮಗೆ ತೋರಿಸ್ತಾ ಇರುವಂಥದ್ದು. ಏನು ತಡರಾತ್ರಿ ಸುಮಾರು 11:15 ಆಗಿತ್ತು. ಆ ಒಂದು ಸಮಯದಲ್ಲಿ ಇಲ್ಲಿರುವಂತಹ ಏನು ಒಂದು ಕಾರ್ ಇದೆ, ಇದರಲ್ಲಿ 4 ಜನ ಪ್ರಯಾಣ ಮಾಡ್ತಾ ಇದ್ರು. 4 ಜನ ಕೂಡ ಈಗಾಗಲೇ ಏನು ಮೃತಪಟ್ಟಿದ್ದಾರೆ. ಆ ಒಂದು ಯುವಕರು ಈ ಒಂದು ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಏನು ಈ ಒಂದು ಜಾಗದಲ್ಲಿ ನಾವು ತೋರಿಸ್ತಾ ಇದೀವಿ. ಸದ್ಯಕ್ಕೆ ಇಲ್ಲಿರುವಂತಹ ಈ ಕಾರ್ ಏನಿದೆ, ಮುಂದುಗಡೆ ನೀವು ನೋಡಬಹುದು, ಮುಂದುಗಡೆ ಚಾಲಕ ಮತ್ತೆ ಅದರ ಪಕ್ಕದಲ್ಲಿರುವಂತಹ ಸ್ಥಳಗಳಲ್ಲಿ ಇಬ್ರು ಯುವಕರು ಕೂತ್ಕೊಂಡಿದ್ರು ಅಂಡ್ ಅದರ ಹಿಂದುಗಡೆ ಇಬ್ರು ಯುವಕರು ಕೂತ್ಕೊಂಡಿದ್ರು. ಹದಿಹರೆಯದ ಯುವಕರು. ನಿಜಕ್ಕೂ ಒಂದು ಬಹುದೊಡ್ಡ ದುರ್ಘಟನೆ ಅಂತಾನೆ ಹೇಳ್ಬೋದು. ಅಂಡ್ ಸದ್ಯದಲ್ಲಿ ಇಲ್ಲಿ ಏನ್ ನೋಡ್ತಾ ಇದ್ದೀರಿ, ಈ ಒಂದು ಕಬ್ಬಿನ ಲೋಡ್ ಏನಿದೆ, ಈಗಾಗಲೇ ಇದು ಟ್ರ್ಯಾಕ್ಟರ್ ಮೇಲೆ ಇರುವಂತದ್ದು. ಆದ್ರೆ ತಡರಾತ್ರಿ ಆಗಿರುವಂತಹ ಒಂದು ರಸ್ತೆ ಅಪಘಾತ ಏನಿದೆ, ನಿಜಕ್ಕೂ ಇಲ್ಲಿರುವಂತಹ ಸ್ಥಳದಲ್ಲಿ ಕಾರಲ್ಲಿರುವಂತಹ 2 ಜನದ ಪ್ರಾಣ ಹೋಗುತ್ತೆ. ಅದಾದ್ಮೇಲೆ ಏನ್ 2 ಜನ ಉಳ್ಕೊಂಡಿದ್ರು, ಮಾರ್ಗ ಮಧ್ಯೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಅವರು ಕೊನೆ ಉಸಿರನ್ನ ಎಳಿತಾರೆ. ಒಂದು ಕೆಟ್ಟ ಗಳಿಗೆ ಏನಪ್ಪಾ ಅಂತಂದ್ರೆ, ಈ 4 ಜನ ಕೂಡ ನಿನ್ನೆ ಕಳೆದ ರಾತ್ರಿ ಏನೋ ಐತಿಹಾಸಿಕ ಶಿರೋಳದ ಒಂದು ಕಾಡಸಿದ್ದೇಶ್ವರ ಜಾತ್ರೆ ಇತ್ತು. ಆ ಒಂದು ಜಾತ್ರೆಗೆ ರಸಮಂಜರಿ ಕಾರ್ಯಕ್ರಮವನ್ನ ನೋಡ್ಬೇಕು ಅನ್ನೋದಕ್ಕೋಸ್ಕರ ತಡರಾತ್ರಿ ಇವರು 11:15 ಪ್ರಯಾಣವನ್ನ ಬೆಳೆಸ್ತಾರೆ. ಸ್ವಲ್ಪ ಈ ಕಾರು ತುಂಬಾ ಫಾಸ್ಟ್ ಆಗಿ ವೇಗವಾಗಿ ಹೋಗ್ತಾ ಇರೋದ್ರಿಂದ ಈ ಒಂದು ರೋಡ್ ಬ್ರೇಕ್ ಮೇಲೆ ಏನು ಈ ಒಂದು ಕಬ್ಬಿನ ಲೋಡ್ ನಿಂತ್ಕೊಳ್ಳುತ್ತೆ. ಹಾಗಾಗಿ ಅವ್ರಿಗೆ ಅದು ಅರಿವಿರೋದಿಲ್ಲ. ಇನ್ ಜೊತೆಗೆ ಆ ಒಂದು ಕಾರನ್ನ ಅವರು ಕಂಟ್ರೋಲ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿಂದ ಅವರು ಬ್ರೇಕ್ ಮಾಡಿದ್ರು ಕೂಡ ಇಲ್ಲಿವರೆಗೂ ಬಂದು ಆ ಏನು ಕಬ್ಬಿನ ಲೋಡ್ ಟ್ರ್ಯಾಕ್ಟರ್ ಇರುತ್ತೆ, ಆ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡಿತಾರೆ. ಡಿಕ್ಕಿ ಹೊಡೆದ ಪರಿಣಾಮವಾಗಿ ಈಗ ನೀವು ಏನು ಸ್ಥಳದಲ್ಲಿ ಕಾರನ್ನ ನೋಡ್ತಿದ್ದೀರಿ, ಸದ್ಯಕ್ಕೆ ಈ ಕಾರಲ್ಲಿರುವಂತಹ ಮುಂಭಾಗದಲ್ಲಿರುವಂತಹ 2 ಜನ ಏನಿದೆ, ಈ ಸ್ಪಾಟ್ ಅಲ್ಲೇ ಡೆತ್ ಆಗ್ತಾರೆ. ಏನು ಚಾಲಕ ಆಗಿರುವಂತಹ ಪ್ರವೀಣ್ ಶೇಡ್ಬಾಳ್, ಹಾಗೆ ಅದ್ರ ಪಕ್ಕದಲ್ಲಿರುವಂತಹ ಒಬ್ಬ ವಿಶ್ವನಾಥ್ ಅನ್ನುವಂತಹ ಕಂಬಾರ್ ಅನ್ನುವಂತಹ ಹುಡುಗ ಏನಿದೆ, ಸ್ಪಾಟ್ ಅಲ್ಲೇ ಡೆತ್ ಆಗ್ತಾರೆ. ಅದ್ರ ಹಿಂದ್ಗಡೆ ಇರುವಂತಹ 2 ಜನ ಏನಿದ್ದಾರೆ, ಅವರು ಒಂದು ಆಸ್ಪತ್ರೆಗೆ ಹೋಗುವಂತಹ ಮಾರ್ಗ ಮಧ್ಯದಲ್ಲೇ ಕೊನೆ ಉಸಿರು ಎಳಿತಾರೆ. ನಿಜಕ್ಕೂ ಮನೆಯಲ್ಲಿ ಒಂದು ದುಃಖದ ವಾತಾವರಣ ಈಗಾಗಲೇ ಆಗಿರುವಂತದ್ದು. ಇಡೀ ಸಿದ್ದಾಪುರ ಗ್ರಾಮವೇ ಇವತ್ತು ಸ್ಮಶಾನ ಮೌನವನ್ನ ತಾಳ್ಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗಾಗಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಮಾರ್ಗ ಮಧ್ಯದಲ್ಲಿ ಏನಿಬ್ರು ಡೆತ್ ಆಗಿದ್ರು, ಇದ್ರ ಜೊತೆಗೆ ಇವರಿಬ್ರು, ಈ 4 ಈಗಾಗಲೇ ಪೋಸ್ಟ್ ಮಾರ್ಟಮ್ಗಳು ಜಮಖಂಡಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೀತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಒಂದು ಅಂತಿಮ ಸಂಸ್ಕಾರ ಕೂಡ ನಡೆಯುತ್ತೆ. ನಿಜಕ್ಕೂ ಇಲ್ಲಿರುವಂತಹ ಈ ಕಾರು ಒಂದು ಯಮಸ್ವರೂಪಿ ಕಾರ್ ಅಂತಾನೆ ಹೇಳ್ಬಹುದು. ತಡರಾತ್ರಿ ಏನು ಇವರು ಜಾತ್ರೆಗೆ ಹೋಗಬೇಕು, ಒಂದು ರಸಮಂಜರಿ ಕಾರ್ಯಕ್ರಮವನ್ನ ಶಿರೋಳ ಗ್ರಾಮದಲ್ಲಿ ಒಂದು ಕಾಡಸಿದ್ದೇಶ್ವರನ ಜಾತ್ರೆಗೆ ಹೋಗ್ಬೇಕು ಅಂತ ಏನು ಕನಸುಗಳನ್ನ ಕಟ್ಕೊಂಡು ಈ ಯುವಕರು ಹೋಗ್ತಾ ಇದ್ರು. ಆದ್ರೆ ಒಂದು ದೈವ ಇಚ್ಛೆನೆ ಅದು ಬೇರೆ ಆಗಿತ್ತು. ಇದು ಏನು ಕಾರ್ ಇದೆಯಲ್ಲ, ಇದು ತುಂಬಾ ವೇಗವಾಗಿ ಬರ್ತಾ ಇರೋದ್ರಿಂದ ಅವ್ರಿಗೆ ಬ್ರೇಕ್ ಹಾಕಿದ್ರು ಕೂಡ ಕಂಟ್ರೋಲ್ ಸಿಕ್ಕಿಲ್ಲ. ನೇರವಾಗಿ ಮುಂದೆ ಇರುವಂತಹ ಏನೊಂದು ಡಿವೈಡರ್ ಇದೆ, ಮುಂದೆ ಇರುವಂತಹ ರೋಡ್ ಬ್ರೇಕ್ ಮೇಲೆ ಇರುವಂತಹ ಒಂದು ಕಬ್ಬಿನ ಲೋಡ್ಗೆ ಟ್ರ್ಯಾಕ್ಟರ್ಗೆ ನೇರವಾಗಿ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಮುಂದಗಡೆ ಇರುವಂತಹ 2, ಒಬ್ಬ ಚಾಲಕ, ಅದ್ರ ಪಕ್ಕದಲ್ಲಿರುವಂತಹ ಒಬ್ಬ ಯುವಕ ಅಂದ್ರೆ ವಿಶ್ವನಾಥ್ ಕಂಬಾರ್ ಹಾಗೂ ಇಲ್ಲಿ ಚಾಲಕ ಆಗಿರುವಂತಹ ಪ್ರವೀಣ್ ಶೇಡ್ವಾಳ್, 2 ಕೂಡ ಸ್ಪಾಟ್ ಅಲ್ಲೇ ಡೆತ್ ಆಗ್ತಾರೆ. ಅಂಡ್ ಅದ್ರ ಹಿಂದ್ಗಡೆ ಇರುವಂತದ್ದು ಏನಿದೆ, ಅವ್ರಿಗೆ ಅಷ್ಟೊಂದು ಗಾಯಗಳಾಗಿಲ್ಲ, ಆದ್ರೂ ಕೂಡ ತಲೆಗೆ ಏಟಾಗಿರೋದ್ರಿಂದ ಅವರಿಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸ್ವಲ್ಪ ಉಸಿರಿರುತ್ತೆ, ಅವ್ರನ್ನ ಹೇಗಾದ್ರೂ ಮಾಡಿ ಉಳಿಸ್ಬೇಕು ಅನ್ನುವಂತಹ ಒಂದು ಭರದಲ್ಲಿ ಇಲ್ಲಿಂದ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಗಣೇಶ್ ಹಳ್ಳಿಮಟ್ಟಿ ಅನ್ನುವಂತಹ ಸುಮಾರು 21 ವರ್ಷದ ಯುವಕ ಜಮಖಂಡಿ ಒಂದು ಆಸ್ಪತ್ರೆಯಲ್ಲಿ ಮೃತಪಡ್ತಾನೆ. ಅಲ್ಲಿಂದ ಏನು ಪ್ರಜ್ವಲ್ ಶೇಡ್ಬಾಳ್ ಅನ್ನುವಂತಹ ಯುವಕ ಏನಿದ್ದಾನೆ, ಜಮಖಂಡಿಯಿಂದ ಒಂದು ವಿಜಾಪುರ್ಗೆ ಹೋಗಬೇಕಾದ್ರೆ ಅದರ ಮಾರ್ಗ ಮಧ್ಯದಲ್ಲೇ ಕೊನೆ ಉಸಿರೆಳಿತಾನೆ. ಒಟ್ಟು 4 ಜನ ಈಗಾಗಲೇ ಮೃತಪಟ್ಟಿದ್ದು. ಎಲ್ಲ ಕುಟುಂಬಸ್ಥರ ಆಕ್ರಂದನವಂತೂ ಈಗಾಗಲೇ ಒಂದು ಗ್ರಾಮದಲ್ಲಿ ಒಂದು ಶೋಕದ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಅಂತಿಮ ಸಂಸ್ಕಾರ ಕೂಡ ನಡೆಯುತ್ತೆ. ಏನು ಈ ಕಾರನ್ನ ನೀವು ನೋಡ್ತಾ ಇದ್ರಿ, ಸದ್ಯಕ್ಕೆ ತಡರಾತ್ರಿ ಸುಮಾರು 3:30 ಇದೆಲ್ಲಾ ಕಾರ್ಯಾಚರಣೆ ನಂತರ ಸ್ಥಳದಲ್ಲಿ ಜಮಖಂಡಿಯ CPI ಮಲ್ಲಪ್ಪ ಮಡ್ಡಿ ಅವರು ಕೂಡ ಈ ಒಂದು ಸ್ಥಳದಲ್ಲಿ ಆಗಮಿಸಿದ್ರು. ಜೊತೆಗೆ ಗ್ರಾಮೀಣ ಪೊಲೀಸ್ ಠಾಣೆಯ PSI ಆಗಿರುವಂತಹ ಪೂಜಾರಿ ಅವರು ಕೂಡ, ಅದ್ರ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಕಳೆದ 1 ಗಂಟೆಗೆ ಇಲ್ಲಿ ಬಂದಿದ್ದಾರೆ. ಅಪಘಾತ ಆದ ನಂತರ 3:30-4 ಗಂಟೆವರೆಗೂ ಕೂಡ ಇಲ್ಲೆಲ್ಲಾ ಕಾರ್ಯಾಚರಣೆ ಆಗಿ ಎಲ್ಲ ರೋಡ್ ಏನ್